Hi, mic testing. Mic work ಆಗ್ತಿದ್ಯಾ? I think so. So, hi, this is my first video. ಎಲ್ಲರಿಗೂ ನಮಸ್ಕಾರ. ಇವಾಗಲೇ ನೀವೆಲ್ಲ ನೋಡಿರ್ತೀರಾ ಕವರ್ ಫೋಟೋದಲ್ಲಿ ಇದು ಏನು ವಿಡಿಯೋ ಅಂತ. ಎಸ್, ಇವತ್ತು ನಾನು ದೀಪಿಕಾ ದಾಸ್ ಕನ್ನಡ ಸೀರಿಯಲ್ ನಾಗಿಣಿಯಲ್ಲಿ ಆ್ಯಕ್ಟ್ರೆಸ್ ಆಗಿದ್ರಲ್ಲ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಮೂವಿ ಪ್ರಮೋಷನ್ಗೆ. ಸೊ ಹೇಗೆ ಆ ಡೇ ಹೋಗುತ್ತೆ ಅಂತ ನಾನು ಕಂಪ್ಲೀಟಾಗಿ ಮತ್ತು ಮೂವಿ ಬಗ್ಗೆ ಎಲ್ಲ ನಾನು ವಿಡಿಯೋಸ್ ಹಾಕ್ತೀನಿ. ಸೊ ಫಸ್ಟು ರೆಡಿಯಾಗಿ ಬಿಡೋಣ. ಆ್ಯಕ್ಚುಲಿ ತುಂಬ ಲೇಟಾಗಿಬಿಟ್ಟಿದೆ. ಲೆಟ್ಸ್ ಗೋ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಫುಲ್ ಔಟ್ಫಿಟ್ನ ನಾನು ಮುಂದೆ ವಿಡಿಯೋಲಿ ತೋರಿಸ್ತೀನಿ. ಪ್ರಿಟಿ ನರ್ವಸ್ ಆಗಿದ್ದೀನಿ ತುಂಬ. ಸಿ ಯು, ಬಾಯ್. ಇದು ನನ್ನ ಔಟ್ಫಿಟ್ ಚೆಕ್. ಯಾರವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಸೊ ನಾವು ಮೀಟ್ ಆಗಿದ್ದೆ ಹಂಚಿನ ತೋಟ ಫಾರ್ಮ್ ಸ್ಟೇ ಅಲ್ಲಿ. ದೀಪಿಕಾ ದಾಸ್ ಅವ್ರ ಜೊತೆ ಪುಟ್ಟದಾಗಿ ಒಂದು ಇಂಟರ್ವ್ಯೂ ಮಾಡಿದೀನಿ. ನೋಡೋಣ ಬನ್ನಿ ಏನ್ ಹೇಳ್ತಾರೆ ಅಂತ. ಈಗ ಮೈಸೂರಿಗೆ ಬಂದಿದ್ದೀರಾ, ಹೇಗ ಅನ್ಸ್ತಾ ಇದೆ? ಅಂದ್ರೆ ನನ್ನ ಫೇವ್ರೆಟ್ ಸ್ಪಾಟ್ ತುಂಬಾನೇ ಇದೆ ಮೈಸೂರಲ್ಲಿ ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಎವ್ರಿ ಟೈಮ್ ಬಂದಾಗ. ಈಗ ಜಸ್ಟ್ ಕಿಚ್ಚ ಸುದೀಪ್ ಸರ್ ನ ಮೀಟ್ ಮಾಡ್ಕೊಂಡ್ ಬಂದ್ರಿ. ಮೈ ಫೇವ್ರೆಟ್ ಹೀರೋ. ಏನ್ ಅಂತ ಅನಿಸ್ತದೆ ಈಗ. ಮಂಡ್ಯದಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಂಡ್ ಯುನೋ ನನ್ಗನ್ಸಿದ್ದು ಅಲ್ಲಿ ನಾವು ಸಿನಿಮಾಗೋಸ್ಕರ ಓದಿ ಅನ್ಸ್ಲಿಲ್ಲ, ಚೆನ್ನಾಗಿ ಊಟ ತಿನ್ನಕ್ ಹೋಗಿದ್ವಿ ಅಂತ ಅನಿಸ್ತು. ಒನ್ ಮೋರ್ ಥಿಂಗ್, ಮೂವೀಸ್ ಆರ್ ಸೀರಿಯಲ್? ಇದು ಪಾಸ್. ವಂಡರ್ ವುಮನ್ ಆಗಕ್ಕೆ ಇಷ್ಟಪಡ್ತೀನಿ. Hi. Hello. Welcome to Mysore. Thank you so much. Nice meeting you. So yes, first I want to ask you something. Like ಈಗ ಮೈಸೂರಿಗೆ ಬಂದಿದ್ದೀರಾ, ಹೇಗ ಅನ್ಸ್ತಾ ಇದೆ? ಆಕ್ಚುಲಿ ಫಸ್ಟ್ ಟೈಮ್ ಬಂದಿಲ್ಲ, ಸೊ ಸ್ಟಿಲ್ ಆ ಎಕ್ಸೈಟ್ಮೆಂಟ್ ಆಗೇ ಇದೆ. ಯಾಕೆ ಅಂತಂದ್ರೆ ನನ್ನ ಫೇವ್ರೆಟ್ ಸ್ಪಾಟ್ ತುಂಬಾನೇ ಇದೆ ಮೈಸೂರಲ್ಲಿ ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಎವ್ರಿ ಟೈಮ್ ಬಂದಾಗ್ಲೂ. ಇವಾಗ್ಲೂ ಅಷ್ಟೇ ಒಂದು ಹೊಸ ಥ್ರಿಲ್ ಇದೆ. ಓಕೆ, ಯಾವ ಪ್ಲೇಸ್ ವಿಸಿಟ್ ಮಾಡಿದ್ರಿ ಮೈಸೂರಲ್ಲಿ? ಈಗ ಚಾಮುಂಡಿ ಬೆಟ್ಟ, ಓಕೆ, ಅಫ್ಕೋರ್ಸ್ ದೇವಸ್ಥಾನಕ್ಕೆ ಹೋಗಿದ್ದೆ ಫಸ್ಟ್ ಒನ್. ಆಮೇಲೆ ಮೈಲಾರಿ ಏನೋ ದೋಸೆ ತಿನ್ಕೊಂಡ್ ಬಂದೆ. ದೋಸೆ ಇಡ್ಲಿ ಎರಡನ್ನೂ ತಿನ್ಕೊಂಡ್ ಬಂದೆ. ಅದಾದ ನಂತರ ಝೂ ಹತ್ರ ಪಾಸ್ ಆದ್ವಿ. ಆಕ್ಚುಲಿ ಅಲ್ಲಿ ಫ್ರಂಟ್ ಅಲ್ಲಿ ಇದೆಲ್ಲ ನೋಡ್ಕೊಂಡ್ ಬಂದ್ವಿ. ಅಂಡ್ ಯಾವ್ದು ಮೈಸೂರ್ ಪ್ಯಾಲೇಸ್ ಫುಲ್ ಹಂಗೆ ಫ್ರಂಟ್ ಅಲ್ಲೆಲ್ಲ ಝೂ ಹಾಕೊಂಡೆಲ್ಲ ನೋಡ್ಕೊಂಡ್ ಬಂದೆ. ದಟ್ ಸೂಪರ್. ಲೈಟಿಂಗ್ಸ್ ಎಲ್ಲ ನೋಡಕ್ ಬಂದಿದ್ರಾ ಮೈಸೂರ್ ದಸರಾ ಟೈಮ್ ಅಲ್ಲಿ ಯಾವಾಗ್ಲೂ ಬಂದಿಲ್ಲ. ಎಸ್ಪೆಷಲಿ ದಸರಾ ಆಗ್ತಾ ಇರುತ್ತೆ ಗೊತ್ತಾ, 9 ದಿನ ನವರಾತ್ರಿ, ಅವಾಗ ಯಾವತ್ತು ಬಂದಿಲ್ಲ. ಬಟ್ ನಾನ್ ಬಂದಿರೋದು ಈ ಪ್ರೀ ಇವೆಂಟ್ಸ್ ಗಳು ನಡೆಯುತ್ತಲ್ಲ ಆ ಟೈಮ್ ಅಲ್ಲಿ ಬಂದಿದ್ದೀನಿ. ದಸರಾ ಲೈಟಿಂಗ್ಸ್ ಎಲ್ಲ ನೋಡಿದೀನಿ. ಓಕೆ, ಸೊ ಈಗ ಜಸ್ಟ್ ಕಿಚ್ಚ ಸುದೀಪ್ ಸರ್ ನ ಮೀಟ್ ಮಾಡ್ಕೊಂಡ್ ಬಂದ್ರಿ. ಮೈ ಫೇವ್ರೆಟ್ ಹೀರೋ. ಏನ್ ಫೇವ್ರೆಟ್ ಅಫ್ಕೋರ್ಸ್ ಸಖತ್ತಾಗಿರುತ್ತೆ. ಸೊ ಇಟ್ಸ್ ವೆರಿ ಎನ್ಕರೇಜಿಂಗ್. ಅಂಡ್ ನಮ್ಗಂತೂ ಬಿಗ್ ಬಾಸ್ ಅಲ್ಲೂ ನಾವು ಒಂದ್ಸರಿ ನೋಡಿದ್ವಿ ಅಂಡ್ 2 ಸರಿ ನೋಡಿದೀನಿ ನಾನು. ಎಸ್ ಅವಾಗ್ಲೂ ತುಂಬಾ ಎನ್ಕರೇಜಿಂಗ್, ಇವಾಗ್ಲೂ ಎನ್ಕರೇಜಿಂಗ್. ಅಂಡ್ ಇಡೀ ಎಂಟೈರ್ ಬಿಗ್ ಬಾಸ್ ಶೋ ನೋಡಿದವ್ರು ಎಲ್ಲರೂ ಹೇಳ್ತಾರೆ ದಟ್ ಎಲ್ರಿಗೂ ಕೂಡ ಇಸ್ ಏನೋ ದಿ ಗ್ರೇಟ್ ಮೆಂಟರ್ ಅಂತ. ನನಗೂ ಕೂಡ ಅಷ್ಟೇ. ವೆರಿ ಹ್ಯಾಪಿ ದಟ್ ಯುನೋ ಸರ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿದ್ದು. #ಪಾರು ಪಾರ್ವತಿ ಟ್ರೇಲರ್ ಎಲ್ಲ ನೋಡಿ ರಿಲೀಸ್ ಮಾಡ್ಕೊಟ್ರು ಅವ್ರೇನೆ. ಸೊ ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಎಷ್ಟು ಖುಷಿ ಇದೆಯೋ ಅಷ್ಟೇ ಖುಷಿ ನನ್ಗೂ ಇದೆ. ಥ್ಯಾಂಕ್ ಯು. ಸೊ ಸೆಕೆಂಡ್ ರೌಂಡ್ ಈಗ ಹೇಗಂತಂದ್ರೆ ನಾನು 2 ಆಪ್ಷನ್ಸ್ ಕೊಡ್ತೀನಿ, ನೀವು ಸೆಲೆಕ್ಟ್ ಮಾಡ್ಬೇಕು ಯಾವ್ದು ಅಂತ. ಓಕೆ, ಅಂತ ಅನಿಸ್ತದೆ ಈಗ. ಪಾಸ್ ಅಂತ ಎಲ್ಲ ಇಲ್ವಾ? ಇಲ್ಲ, ಪಾಸ್ ಇಲ್ಲ. ಬಟ್ ಓಕೆ, ನಿಮ್ಗೋಸ್ಕರ ಪಾಸ್ ಒಂದೆರಡು ಟ್ರೈ ಮಾಡ್ತೀನಿ. ಆತರ ತುಂಬಾ ಇತ್ತು ಅಂದ್ರೆ ಪಾಸ್, ಇಲ್ಲ ಅಂತಂದ್ರೆ ಎಸ್. ಎಸ್. ಓಕೆ, ಸೊ ಫಸ್ಟ್ ಒನ್, ವರ್ಕ್ಔಟ್ ಆರ್ ಗೋಯಿಂಗ್ ಔಟ್? ಎರಡು ಇಷ್ಟನಾ? ಅಫ್ಕೋರ್ಸ್ ಎರಡು ತುಂಬಾ ಇಷ್ಟ. ಓಕೆ, 1 ಪಾಯಿಂಟ್ ಎರಡು ಕೊಟ್ಬಿಡೋಣ. ನೆಕ್ಸ್ಟ್, ಮೇಕಪ್ ಆರ್ ಸ್ಕಿನ್ ಕೇರ್? ಮೇಕಪ್. ಓಕೆ, ಮಾರ್ನಿಂಗ್ ಕಾಫಿ ಆರ್ ಈವ್ನಿಂಗ್ ಚಾಯ್? ಮಾರ್ನಿಂಗ್ ಕಾಫಿ. ನೈಸ್. ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್? Instagram. Oh, nice. Shopping or spa day? Shopping. Nice. Ice cream or cake? ಎರಡು ಇಷ್ಟ ಅಲ್ಲ, ಬಟ್ ಐಸ್ ಕ್ರೀಮ್ ಓಕೆ. Okay, ice cream. Next, saree or western outfit?
ಸ್ಯಾರಿ ಇಸ್ ಮೈ ಫೇವ್ರೆಟ್, ಬಟ್ ಜಾಸ್ತಿ ಹಾಕೋದು ವೆಸ್ಟರ್ನ್. And last, beach vacation or mountain gateway? Mountain. Mountains. Nice. And one more thing, movies or serial? ಇದು ಪಾಸ್. ಬಿಕಾಸ್ ಎರಡನ್ನೂ ಮಾಡಿದೀನಿ ಅಂಡ್ ಎರಡರಿಂದಾನು ಬಂದಿದ್ದೀನಿ. ಸೊ ಡೆಫಿನೆಟ್ಲಿ ಐ ಕಾಂಟ್ ಚೂಸ್ ಬಿಟ್ವೀನ್. So next round, if ನಿಮ್ಗೀಗ ಒಂದ್ ಸೂಪರ್ ಪವರ್ ಸಿಕ್ತು, ಏನ್ ಆಗಕ್ ಇಷ್ಟಪಡ್ತೀರಾ? ನಾನು ವಂಡರ್ ವುಮೆನ್ ಆಗಕ್ಕೆ ಇಷ್ಟಪಡ್ತೀನಿ. ನೈಸ್ ಚಾಯ್ಸ್ ಆಕ್ಚುಲಿ. ವುಮೆನ್ ಎಂಪವರ್ಮೆಂಟ್ ಒಂದು, ಜೊತೆಗೆ ಫುಲ್ ಪವರ್ಫುಲ್ ಅಂಡ್ ನನಗೆ ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ವಂಡರ್ ವುಮೆನ್. ಸೊ ಆಬ್ವಿಯಸ್ಲಿ ವಂಡರ್ ವುಮೆನ್ ಆಗಕ್ಕೆ ಇಷ್ಟಪಡ್ತೀನಿ. ಓಕೆ, ಬಟ್ ನಾಗಿಣಿನೂ ಆಗ್ಬೋದಿತ್ತಲ್ಲ. ವಂಡರ್ ವುಮೆನ್ ಆಗಿ ಒಂದು ನಾಗಿಣಿ ಆಗಿ ಮಾಡ್ತೀನಿ ಏನೋ ಒಂದು. ಸೊ ವಂಡರ್ ವುಮೆನ್ ನಾಗಿಣಿ. ಓಕೆ, ಮೇಕ್ ಸೆನ್ಸ್? yes. And any funny incident ಆಯ್ತಾ ಈಗ ಸೆಟ್ ಅಲ್ಲಿ? ಫನ್ನಿ ತುಂಬಾ ಇದೆ. ಎಷ್ಟೊಂದು ಅದು ಸೀರಿಯಸ್ ಫನ್ನಿನೋ ಅಂತಾನು ಹೇಳ್ಬೋದು, ಕಾಮಿಡಿನೋ ಟ್ರಾಜಿಡಿನೋ ಎರಡು ಮಿಕ್ಸ್ ಡಿನೋ ಗೊತ್ತಿಲ್ಲ. ಬಟ್ ನಮ್ಗೆ ನಮ್ಮ ಸೆಟ್ ಅಲ್ಲಿ ಯಾವಾಗ್ಲೂನು ಒಂದ್ ಸ್ವಲ್ಪ ಈ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಕನ್ನಡ, ಇಂಗ್ಲಿಷ್, ಏನೋ ಹಿಂದಿ, ಮಲಯಾಳಂ ಎಲ್ಲ ಆಗಿ ಲ್ಯಾಂಗ್ವೇಜ್ ಇಲ್ಲಿ ಯಾವ ಭಾಷೆ ಮಾತಾಡ್ಬೇಕು ಅಂದ್ರೆ ಗೊತ್ತಾಗ್ತಾ ಇಲ್ಲ. ಸೊ ಅರ್ಧ ನಮ್ಗೆ ಭಾಷೆನೇ ಮರ್ತೋಗಿತ್ತು, ಯಾವ್ಯಾವ ಭಾಷೆ ಮಾತಾಡ್ತಿದ್ವಿ ಅಂತಾನೆ ಗೊತ್ತಾಗ್ತದೆ. ಇಲ್ಲಿ ಇಂಗ್ಲಿಷ್ ಮತ್ತೆ ಕನ್ನಡ ಮಾತಾಡಿದ್ರೆ ಕಂಗ್ಲಿಷ್ ಅಂತೀವಿ, ಇಲ್ಲಿ ಮಿಕ್ಸ್ ಭಾಷೆ ಮಾತಾಡಿದ್ರೆ ಯಾವ ಇಶ್ ಅಂತ ಹೇಳ್ಬೇಕು ಅಂತ ಗೊತ್ತಿರ್ಲಿಲ್ಲ. ಸೊ ದಟ್ ವಾಸ್ ವೆರಿ ಫನಿ ದಟ್ ಕನ್ನಡ ಮಾತಾಡೋರ ಹತ್ರ ಇಂಗ್ಲಿಷ್ ಮಾತಾಡೋರ ಹತ್ರ ಮಲಯಾಳಂ ಒಂಥರ ಮಿಕ್ಸ್ ಮಾತಾಡ್ತಿದ್ವಿ. ದಟ್ ವಾಸ್ ಅ ಫನಿ ಮೂಮೆಂಟ್ ಅಂತ ಹೇಳಿ. ಅಂಡ್ ಈಗ ಮೂವಿ ರಿಲೀಸ್ ಆಗ್ತಿದೆ, ಅದ್ರ ಬಗ್ಗೆ ಏನಾದ್ರು ಏನಾದ್ರು ಹೇಳ್ಬೇಕು? ನೀವು ಟ್ರೈಲರ್ ನೋಡಿದಿರಲ್ಲ, ನಿಮಗೆ ಏನ್ ಅನಿಸ್ತಿದೆ? ಆಕ್ಚುಲಿ ತುಂಬಾ ಥ್ರಿಲ್ಲಿಂಗ್ ಆಗಿದೆ, ಒಂಥರ ಯೂನಿಕ್ ಕಾನ್ಸೆಪ್ಟ್ ಇದೆ. ಅಂಡ್ ಐ ಫೀಲ್ ಟ್ರಾವೆಲರ್ಸ್ ಗೆ ತುಂಬಾ ಇಷ್ಟ ಆಗುತ್ತೆ ಈ ಮೂವಿ ಅಂತ ಅನ್ಕೋತೀನಿ. ಎಕ್ಸಾಕ್ಟ್ಲಿ, ಯು ಗಾಟ್ ಮೈ ಪಾಯಿಂಟ್. ನಾನು ಟ್ರಾವೆಲಿಂಗ್ ಸಬ್ಜೆಕ್ಟ್ ಅಂತ ನಿಮ್ಗೆಲ್ಲರಿಗೂ ಆಲ್ರೆಡಿ ಹೇಳಿದೀನಿ. ಬಟ್ ಇಲ್ಲಿ ಟ್ರಾವೆಲರ್ಸ್ ಯಾಕೆ ಇಷ್ಟ ಆಗುತ್ತೆ, ವ್ಲಾಗರ್ಸ್ ಯಾಕೆ ಇಷ್ಟ ಆಗುತ್ತೆ, ಒಂದು ಫ್ಯಾಮಿಲಿ ಯಾಕೆ ಇಷ್ಟ ಆಗುತ್ತೆ ಅನ್ನೋದಕ್ಕೆ ತುಂಬಾ ವಿಚಾರಗಳಿದೆ ಸಿನಿಮಾದಲ್ಲಿ. ಸೊ ಖಂಡಿತವಾಗ್ಲೂ ನಮ್ಮ ಸಿನಿಮಾ ಒಂದು ಅಡ್ವೆಂಚರ್ ಮತ್ತೆ ಫನ್ ಫೀಲ್ಡ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಮ್ಮ ಸಿನಿಮಾ ಇಸ್ ಸಮಥಿಂಗ್ ಒಂಥರ ವಿಭಿನ್ನವಾಗಿ ಪ್ರಯತ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ. ಅಂಡ್ ಈವನ್ ಕಾರ್ ಕೂಡ ಅಬ್ಸರ್ವ್ ಮಾಡಿದೆ, ತುಂಬಾ ಯೂನಿಕ್ ಆಗಿ ಸೆಟಪ್ ಆಗಿದೆ. ಅದು ಕೂಡ ತುಂಬಾ ಸೆಕ್ಸಿ ಆಗಿ ಬಂದಿದೆ. ಫುಲ್ ಸೆಕ್ಸಿ. ಎಸ್, ಬಟ್ ಅದು ಹುಡುಗಿ ಅಲ್ಲ. ಆಲ್ಸೋ ನಾನ್ ಪರ್ಸನಲಿ ಹೇಳ್ಬೇಕಂದ್ರೆ ಫಸ್ಟ್ ನಾಗಿಣಿ ಇದ್ರಲ್ಲಿ ನೋಡಿದಾಗ ನಿಜ ನಿಮ್ ಆಕ್ಟಿಂಗ್ ವಾಸ್ ಅಮೇಸಿಂಗ್. ಥ್ಯಾಂಕ್ ಯು. ಅದ್ ಲಿಟರಲಿ ಆಕ್ಟಿಂಗ್ ಅಂತ ಅನ್ಸ್ತಾ ಇರ್ಲಿಲ್ಲ, ನಿಜ ಅಲ್ಲೇನೋ ನಡೀತಾ ಇದೆ ಅನ್ನೋ ತರ. ಇವನ್ ನಮ್ಮ ಮನೇಲೂ ಅಷ್ಟೇ ತುಂಬಾ ಇಷ್ಟ, ಅದ್ ನೋಡ್ತಾ ಇದ್ವಿ, ಫಾಲೋ ಮಾಡ್ತಾ ಇದ್ವಿ ನಾಗಿಣಿ ಎಲ್ಲ. ಥ್ಯಾಂಕ್ ಯು ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಡ್ ನಮ್ಮ ಸಿನಿಮಾ ಕೂಡ ಈಗ ಹೆಷ್ಟಾಗ್ ಪಾರ್ವತಿ ಬರ್ತಾ ಇದೆ. ಸೊ ನಿಮ್ಗೆ ನಾಗಿಣಿ ಇಷ್ಟ ಆಗಿದೆ, ಬಿಗ್ ಬಾಸ್ ಕೂಡ ಇಷ್ಟ ಆಗಿದೆ, ಡೆಫಿನೆಟ್ಲಿ ಯು ವಿಲ್ ಲವ್ ದಿಸ್ ಮೂವಿ. ಸೊ ವಾಚ್. ಅಂಡ್ ಒನ್ ಮೋರ್ ಥಿಂಗ್, ನಾನು ಒಂದು ನಿಮ್ಗಂತ ಗಿಫ್ಟ್ ತಂದಿದ್ದೀನಿ. ಥ್ಯಾಂಕ್ ಯು. ಸ್ವೀಟ್. ಎಸ್, ಖಂಡಿತ ನಿಮ್ ಎದುರುಗಡೆನೆ ನಿಮ್ಗೂ ಒಂದ್ ಸ್ವೀಟ್, ನನ್ಗೊಂದ್ ಸ್ವೀಟ್. ಡಯಟ್ ಎಲ್ಲ ಬ್ರೇಕ್ ಮಾಡೋಣ ಇವತ್ತು ನಿನ್ನೆಯಿಂದ ಪೂರಾ ಬ್ರೇಕ್. ಮಂಡ್ಯಾಗೂ ವಿಸಿಟ್ ಮಾಡಿದ್ವಿ. ಹೌದು, ಮಂಡ್ಯದಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಂಡ್ ಯು ನೋ, ನನ್ಗನ್ಸಿದ್ದು ಅಲ್ಲಿ ನಾವು ಸಿನಿಮಾಗೋಸ್ಕರ ಹೋದ್ವಿ ಅನ್ಸ್ಲಿಲ್ಲ, ಚೆನ್ನಾಗಿ ಊಟ ತಿನ್ನಕ್ ಹೋಗಿದ್ವಿ ಅಂತ ಅನಿಸ್ತು. ಬಿಕಾಸ್ ಅಷ್ಟು ಊಟ ಬೆಳಗಿನ ಸಂಜೆ ತನಕ ಚೆನ್ನಾಗಿ ತಿನ್ಸಿದ್ದಾರೆ. ಎಸ್ಪೆಷಲಿ ಆ ಮೊಸಪ್ಪು ಮತ್ತೆ ಇದು ಏನೋ ಮುದ್ದೆ ನಾವು ತಿಂತೀವಿ, ಮನೇಲಿ ಇಲ್ಲ ಅಂತ ಹೇಳಲ್ಲ. ಆದ್ರೆ ಅಲ್ಲಿ ಅಥೆಂಟಿಕ್ ಆಗಿ ಅಲ್ಲಿ ಏನೋ ಮನೆಯಲ್ಲಿ ಮಾಡಿದಂತ ಊಟ ವಾಸ್ ರಿಯಲಿ ಸ್ಪೆಷಲ್. ಥ್ಯಾಂಕ್ ಯು. ಇನ್ ನೀವು ಡೈಟ್ ಅಲ್ಲಿ ಇದ್ದೀರಾ? ಅದನ್ನೇ ತಗೊಳ್ತಿದ್ದಾರೆ ನೋಡಿ ಅವರು. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇ January 31ಗೆ ಪಾರು ಪಾರ್ವತಿ ಕನ್ನಡ ಮೂವಿ ರಿಲೀಸ್ ಆಗ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಸಿನಿಮಾಗೆ ಹೋಗಿ ಮೂವಿನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.